ಹಾಯ್ ಫ್ರೆಂಡ್ಸ್, ನೋಡಿ 50 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಉದ್ದ 16 ಕಾಲಿದೆ, 1 ಇಂಚ್ ಎಕ್ಸ್ಟ್ರಾ 17 ಕಾಲ್ಗೆ ಇಡ್ತಾ ಇದ್ದೀನಿ. ಫ್ರಂಟು ಬೇಕು 2 ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನೆಕ್ಕು 2.5 ಇಡ್ತಾ ಇದ್ದೀನಿ. 2 ಕಾಲ್ ಮೇಲೆ 1 ಪಾಯಿಂಟ್ ಅಷ್ಟು. ನೋಡಿ, ಶೋಲ್ಡರು 4 ಕಾಲು. ಈ ಥರ 4 ಕಾಲ್ಗೆ ಒಂದು ಗೆರೆ ಹಾಕ್ಕೊಳ್ಬೇಕು, ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಫ್ರಂಟ್ ನೆಕ್ಕು ನಾನು 7 ಕಾಲು ಇಡ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಗೆರೆ ಹಾಕ್ಕೊಂಡು ನೋಡಿ ಈ ಥರ ಬಾಕ್ಸ್ ಥರ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಒಂದು ಶೇಪ್ ತಗೊಳ್ಬೇಕು. ಫ್ರಂಟ್ ನೆಕ್ಕು ನೋಡಿ, ಆರ್ಮಲ್ಲು 6.5 ಇಡ್ತಾ ಇದ್ದೀನಿ. ನೋಡಿ, ಈ ಸೈಡಿಂದ ಶೋಲ್ಡರು 6.5 ಇದೆ, ಆರ್ಮಲ್ಲು 6.5 ಇದೆ. ತುಂಬ ದೊಡ್ಡ ಸೈಜ್ ಬ್ಲೌಸ್ ಇದು. ನೋಡಿ, ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಬಾಕ್ಸ್ ಥರ ಒಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ 6.5 ಇದೆ ಅಲ್ವಾ, 6.5ನಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 3 ಕಾಲ್ಗೆ ನಾವು ಏನು ಶೇಪ್ ತೆಗಿತೀವಿ ಕರೆಕ್ಟಾಗಿ ಅಲ್ಲಿಗೆ ಹೋಗಿ ಜಾಯಿಂಟ್ ಆಗಬೇಕು. ನೋಡಿ, ಇಲ್ಲೂ ಅಷ್ಟೇ 3 ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ನೋಡಿ, ಇಲ್ಲಿ 1.5ಗೆ ಒಂದು ಇಲ್ಲಿ ಗೆರೆ ಹಾಕ್ಕೊಳ್ಬೇಕು. ನೀವು ಸೆಂಟ್ರಲ್ಲಿ 1.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ 1.5 ಇಡ್ತಾ ಇದ್ದೀನಿ ನಾನು. ಇಲ್ಲಾಂದರೆ 1 ಕಾಲು ಅಥವಾ 1 ಕಾಲು ಮೇಲೆ 1 ಪಾಯಿಂಟ್ ಅಷ್ಟು ಇಟ್ಕೊಂಡ್ರೂ ಸಾಕಾಗುತ್ತೆ. ನೋಡಿ, ಈ ಥರ ಒಂದು ಶೇಪ್ ತಗೊಳ್ಬೇಕು. ಶೇಪ್ ತೆಗಿಯೋಕ್ಕೆ ಬರಲ್ಲ ಅನ್ನೋರು ಸ್ಕೇಲಲ್ಲೇ ಅದರದ್ದೇ ಶೇಪ್ ಸ್ಕೇಲ್ ಬರುತ್ತಲ್ಲ ಅದರಲ್ಲೇ ತಗೊಳ್ಬೋದು. ನೋಡಿ, ಫ್ರಂಟ್ದು ಅಷ್ಟೇ ಅರ್ಧ ಇಂಚು ಬಿಟ್ಟು ಫ್ರಂಟ್ದು ಶೇಪು. ನೋಡಿ, ಚೆಸ್ಟ್ ಲೂಸು 12.5 ಇದೆ, ಮಾರ್ಜಿನ್ಗೆ 2 ಇಂಚು. ನೋಡಿ, ಇಲ್ಲಿ ಫ್ರಂಟಲ್ಲಿ ನಾನು 11.5ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. 3 ಇಂಚು ಡಾಟ್ಗೆ ಮತ್ತು ಮಾರ್ಜಿನ್ಗೆ 2 ಇಂಚು. ನೋಡಿ, ಕರೆಕ್ಟಾಗಿದೆ. ಈಗ ಒಂದು ಗೆರೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಫ್ರಂಟು ಬ್ಯಾಕ್ ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಎಕ್ಸ್ಟ್ರಾ ಬರೋ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡ್ಬೇಕು. ನೋಡಿ, ಡಾಟ್ ಪಾಯಿಂಟು ನಾನು 12.5ಗೆ ಇಡ್ತಾ ಇದ್ದೀನಿ. ನೋಡಿ, ಈ ಸೈಡಿಂದ ಕಾಜಾಪಟ್ಟಿಯಿಂದ 4 ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ 3 ಇಂಚು ಒಂದು ಮಾರ್ಕ್ ಮಾಡಿಕೊಂಡು 1.5ಗೆ ಒಂದು ಮಾರ್ಕ್ ಮಾಡಬೇಕು ಡಾಟ್ ಪಾಯಿಂಟ್ಗೆ. ಈ ಸೈಜ್ ಇರೋದಕ್ಕೆಲ್ಲ 3 ಇಂಚಷ್ಟು ಇಡಬೇಕು. ನೋಡಿ, ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ನೇರಕ್ಕೆ ಮೇಲೆ ಆರ್ಮಲ್ ಶೇಪ್ ಹತ್ರ ನೀಟಾಗಿ ಒಂದು ಗೆರೆ ಹಾಕ್ಕೊಳ್ಬೇಕು. 2.5-3 ಇಂಚಷ್ಟು ಗ್ಯಾಪ್ ಇರಬೇಕು. ಹೆವಿ ಚೆಸ್ಟ್ ಇರೋರಿಗೆಲ್ಲ ಸ್ವಲ್ಪ ಫ್ರೀಯಾಗಿರುತ್ತೆ, ತುಂಬ ಟೈಟಾಗಿಬಿಡುತ್ತೆ ಹತ್ತತ್ರ ಡಾಟ್ ಹಿಡಿದ್ರೆ. ನೋಡಿ, ಇಲ್ಲಿಂದ ನಾನು 3ಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಮೇಲಿಂದ ಬೆಲ್ಟ್ ಪಟ್ಟಿದು ನಾನಿಲ್ಲಿ 6 ಕಾಲ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಶೇಪ್ ತೆಗೆಯೋದಕ್ಕೆ. ಬೆಲ್ಟ್ ಪಟ್ಟಿ ಸಪ್ರೇಟಾಗಿ ಕಟ್ ಮಾಡ್ತೀನಿ, ಬಟ್ಟೆ ಶಾರ್ಟೇಜ್ ಇದೆ. ನೋಡಿ, ಮೇಲೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು.
ನೋಡಿ ಈಗ ಈ ಥರ ಒಂದು ಶೇಪ್ ತಗೊಳ್ಬೇಕು. ಎರಡು ಮುಕ್ಕಾಲಿಂದ 3 ಇಂಚಷ್ಟಿದೆ ಡಾಟ್ ಪಾಯಿಂಟ್ಗೆ. ನೋಡಿ ಸೆಂಟ್ರಲ್ ಬಸ್ ಪಾಯಿಂಟು. ನೋಡಿ ಈಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ಒಂದ್ಸರಿ ಆರ್ಮಲ್ ಚೆಕ್ ಮಾಡ್ಕೊಳ್ಬೇಕು. ನೋಡಿ 11 ಬರಬೇಕು. ನೋಡಿ ಕರೆಕ್ಟಾಗಿ ಬಂದಿದೆ. 11 ಮೇಲೆ ಒಂದು ಪಾಯಿಂಟ್ ಬಂದಿದೆ. ನಾವು ಅಲ್ಲಿ ಡಾಟ್ ಎಲ್ಲ ಹಿಡಿದಾಗ ಸರೋಗುತ್ತೆ. ನೋಡಿ ಈಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೋಡಿ ಫ್ರಂಟು ನೆಕ್ಕು ಮೇಲೆ ಒಂದು ಲೇಯರ್ ಮಾತ್ರ ತೊಗೊಂಡು ಕಟ್ ಮಾಡಬೇಕು. ಫ್ರಂಟು ಬೇಕು ಸಪ್ರೇಟಾಗೆ. ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಕಟ್ ಮಾಡಿ ಫ್ರಂಟ್ ಪಾರ್ಟು ತೆಗೆದ್ಬಿಡೋಣ. ನೋಡಿ ಈಗ ಬ್ಯಾಕು. ನೋಡಿ ಡೀಪು ಬ್ಯಾಕಲ್ಲಿ ನಾನು 9 ಮುಕ್ಕಾಲ್ಗೆ ಇಡ್ತಾ ಇದ್ದೀನಿ. ಜಾಸ್ತಿ ಬೇಕು ಅಂದರೆ 10, 10.25 ಆ ಥರ ಇಟ್ಕೊಂಡ್ರು ಚೆನ್ನಾಗಿ ಬ್ರಾಡಾಗಿ ಬರುತ್ತೆ. ನೋಡಿ ಇಲ್ಲಿ 3ಕ್ಕೆ ಒಂದು ಗೆರೆ ಹಾಕ್ಕೊಂಡು ಅಗಲ ಈ ಥರ 3ಕ್ಕೆ ಹಾಕ್ಕೊಳ್ಬೇಕು. ಒಂದು ಸ್ಟ್ರೈಟ್ ಗೆರೆ ಎಳ್ಕೊಂಡು ನೋಡಿ ಸ್ವಲ್ಪ ಈ ಥರ ಶೇಪ್ ನಮ್ಗೆ ಬ್ರಾಡಾಗಿ ಬೇಕು ಅಂದರೆ ಗೆರೆಯಿಂದ ಸ್ವಲ್ಪ ಆಚೆ ಬಂದರೆ ಸ್ವಲ್ಪ ಡೀಪ್ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ 11ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನಿಮಗೆ ವೇಸ್ಟು 11 ಬ್ಯಾಕಲ್ಲಿ 1 ಇಂಚು ಡಾಟ್ಗೆ ಮತ್ತು ಮಾರ್ಜಿನ್ಗೆ 2 ಇಂಚು. ಮೇಲೇನು ಅಷ್ಟೇ. ನೋಡಿ ಇಲ್ಲಿ ನಾಚ್ ಹಾಕಿರೋ ಹತ್ರದಿಂದ 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ 11, 12, 6ಕ್ಕೆ ಒಂದು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ 4 ಇಂಚಿಗೆ ಈ ಥರ ಒಂದು ಡಾಟ್ ಹಾಕ್ಕೊಳ್ಬೇಕು. ಈಗ ಕಟ್ ಮಾಡಿ ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿ ಕಟ್ ಮಾಡಿ ಥರ ತೆಗೆದುಬಿಡಬೇಕು. ನೋಡಿ ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಇರೋ ಬಟ್ಟೆನ ತೆಗೆದುಬಿಡಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ನೋಡಿ ತೋಳು ಬಟ್ಟೆ ಸಾಲಲ್ಲ ಇದು. ನಾನು ಪೀಸ್ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ತೀನಿ. ತುಂಬಾ ಬಟ್ಟೆ ಹಾಕ್ಬೇಕು ಇದಕ್ಕೆ. ಉದ್ದ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಉದ್ದ ಮಾತ್ರ ಕಟ್ ಮಾಡಿರ್ತೀನಿ. ಮೇನ್ ಬ್ಲೌಸ್ ಪೀಸ್ ಕಟ್ ಮಾಡಬೇಕು. ಅದಕ್ಕೆ ತುಂಬ ಪೀಸ್ ಹಾಕಬೇಕು. ಆಮೇಲೆ ಸ್ಟಿಚ್ ಮಾಡಬೇಕಾದ್ರೆ ನಾನು ಹಾಕ್ಕೊಳ್ತೀನಿ. ನೋಡಿ ಇಲ್ಲಿ ಮೇನ್ ಬ್ಲೌಸು ತೋಳ್ದು ಈ ಥರ 4 ಲೇಯರ್ ಮಡಚ್ಕೊಂಡು ನೋಡಿ ಈ ಥರ ಸ್ಟ್ರೈಟಾಗೆ ಕಟ್ ಮಾಡಿ. ಈ ಥರ ಪೀಸ್ ಎಲ್ಲ ಹಾಕಬೇಕಾಗಿರೋದ್ರಿಂದ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. ನಾವು ಆ ಥರ ಏನಾದರೂ ಶೇಪ್ ಕಟ್ ಮಾಡೋಕ್ಕೆ ಹೋದರೆ ನೋಡಿ ಬ್ಯಾಕಲ್ಲೂ ಅಷ್ಟೇ ಬಟ್ಟೆ ನೋಡ್ಕೊಂಡು ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಬಟ್ಟೆ ಶಾರ್ಟೇಜ್ ಬರುತ್ತೆ ಈ ದೊಡ್ಡ ಸೈಜ್ ಬ್ಲೌಸ್ಗಳಿಗೆಲ್ಲ. ಎಕ್ಸ್ಟ್ರಾ ಪೀಸ್ಗಳೆಲ್ಲ ಅದೇ ಕಲರ್ ಮ್ಯಾಚ್ ಮಾಡಿ ಹಾಕಬೇಕಾಗುತ್ತೆ. ಒಂದು ಅರ್ಧ ಇಂಚಷ್ಟು 1/4 ಇಂಚಷ್ಟು ಇದ್ದರೆ ಸಾಕು. ನೋಡಿ ಈ ಥರ ನೀಟಾಗಿ ಒಂದು ಅರ್ಧ ಇಂಚು ಬಿಟ್ಟು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಟ್ಟೆ ಏನು ವೇಸ್ಟ್ ಆಗಲ್ಲ. ನೋಡಿ ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಆಯಿತು. ನೋಡಿ ಬಟ್ಟೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ನೋಡಿ ಹಾಕ್ಕೊಳ್ಬೇಕು.
ನೋಡಿ ಈ ಥರ ನೀಟಾಗಿ ಹಾಕ್ಕೊಂಡು ಸಮ ಮಾಡ್ಕೊಳ್ಬೇಕು. 2 ಲೇಯರೂ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಆಮೇಲೆ ಪೀಸ್ ಹಾಕಿದ್ರೆ ಅದು ಚೆನ್ನಾಗಿ ಕಾಣಲ್ಲ. ನೋಡಿ ಇವಾಗ ಈ ಥರ ಕಟ್ ಮಾಡಿ ತೆಗೆದುಬಿಡಬೇಕು.